बीदर जिले के यरनली गांव की प्राथमिक कृषि सहकारी समिति काफी हंगामे और विवाद का कारण बनी हुई है। संजू सिद्धपुर जो पिछले 5 वर्षों से यरनली प्राथमिक कृषि ऋण सहकारी समिति के अध्यक्ष के रूप में कार्य कर रहे हैं, इस चुनाव में 8 निदेशकों की ताकत के साथ दूसरे कार्यकाल के लिए अध्यक्ष ने, जिसमें 12 निदेशकों की ताकत भी शामिल है। निदेशक कल अपनी जीत के बाद मीडिया से बात करते हुए संजू सिद्धपुर ने कहा कि कई लोगों ने उन्हें इस चुनाव में हराने की नीयत से गलत सूचना फैलाई, लेकिन अन्नदाताओं के आशीर्वाद और मानिक मुत्या जिन्होंने मेरी 5 साल की सेवा की सराहना की ने मुझे चुनाव जीतने का मौका दिया। एक बार फिर लोगों की सेवा करेंगे। विशेष संवाददाता की ನಮಸ್ಕಾರ. ನಾನು ಸಂಜು ಸಿದ್ದಾಪುರ್ ಕೃಷಿ ಪತ್ತಿನ ಸಹಕಾರ ನಿಯಮಿತ ಯರನಳ್ಳಿ ಮೊದಲು 5 ವರ್ಷ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದೇನೆ. ಮತ್ತು ಈಗ ಜನರು ನನ್ನನ್ನು ಆರಿಸಿ ನನ್ನ ಪೆನಲಿಗೆ ಜಯಬೇರಿಯನ್ನು ಕೊಟ್ಟು ಮತ್ತೆ ಅಧ್ಯಕ್ಷವನ್ನಾಗಿ ಮಾಡಿದ್ದಾರೆ. ಇವತ್ತು ಆಯ್ಕೆಯಾಗಿದ್ದೇನೆ. ಅದಕ್ಕೆ ಯರನಳ್ಳಿ, ಸಂಗುಳ್ಗಿ, ಸಿದ್ದಾಪುರ, ಬಂಪಳ್ಳಿ ಜನ ನನ್ನನ್ನೆಲ್ಲ ಒಳ್ಳೆ ಕೆಲಸಕ್ಕೆ ಮೆಚ್ಚಿ ಮತ್ತೆ ನನ್ನ ಪುನಃ 5 ವರ್ಷ ಇವರು ಒಳ್ಳೆ ಅಭಿವೃದ್ಧಿ ಮಾಡಿ ಸೊಸೈಟಿಗೆ ಒಂದು ಒಳ್ಳೆ ಹೆಸರು ತರಲಿ, ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಸೊಸೈಟಿ ನಮ್ಮದು ಕೆಲಸ ಆಗಲಿ ಅಂತ ಹೇಳಿ ಎಲ್ಲರೂ ಒಂದು ಮನಸ್ಸು ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಸರಿ ಚುನಾವಣೆ ಸಾಕಷ್ಟು ಸಂಘರ್ಷಗಳಿಂದ ಕೂಡಿತ್ತು. ಯಾಕೆ ಸಂಘರ್ಷ ಆಗಿದೆ, ಕೆಲವರು ಇರ್ತಾರೆ ಹಂಗೆ. ಬಟ್ 90% ಜನ ಎಲ್ಲ ನನ್ನ ಕಡೆನೇ ಇದ್ದರು. ಸುಮ್ 10% ಜನ ಹಂಗೆ 10% ಜನ ಹಂಗೆ ಇರ್ತಾರೆ. ಅದಕ್ಕೆ 90% ಜನ ಎಲ್ಲ ಊರ್ದವರು ನನ್ನ ಪೆನಲಿಗೆ ವೋಟ್ ಹಾಕಿ ನಾನಂತೂ ಐವರದ ಆಯ್ಕೆ ಆಗಿದ್ದೀನಿ. 5 ಜನ ಐವರದ ಆಯ್ಕೆ ಆಗಿದೆ, 7 ಜನ ನನ್ನ ಪೆನಲ್ಲೇ ಗೆದ್ದಿದ್ದಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ಇಲ್ಲ, ಈಗ MLA MP ಚುನಾವಣೆಗೆ ಕೊಲೆ ಬೆದರಿಕೆಗಳು ಆಗಲ್ಲ, ಬಟ್ ಈ ಚುನಾವಣೆಗೆ ಇಷ್ಟೊಂದು ಆಯ್ತಲ್ಲ, ಯಾವ ಕಾರಣಕ್ಕೆ? ಯಾರೂ ಕೊಲೆ ಬೆದರಿಕೆ ಹಾಕಿಲ್ಲ, ಅದು ಎಲ್ಲ ಸುಳ್ಳು. ಸುಮ್ಮನೆ ಏನಾದರೂ ಮಾಡಿ ಜನರು ಮನಸ್ಸು ಇದು ಮಾಡಿ ಇವ್ರಿಗೆ ಬರೇ ಉಳ್ಬಾರ್ದು, ಒಟ್ಟು ಸಂಜು ಸಿದ್ದಾಪುರದೇ ಖಿಲಾಫ್ ಮಾಡ್ಬೇಕಂತೇಳಿ ನನ್ನ ಕೊಲೆ ಬೆದರಿಕೆ ಅದೆಲ್ಲ ಸುಳ್ಳು. ಅವು ಬರ್ಲಿಕ್ಕೆ 5 ವರ್ಷಕ್ಕೆ ಒಂದು ಸಲ ಊರಿಗೆ ಬರ್ತಾನೆ. ಅವನು ನನ್ನ ಮಿತ್ರನೇ ಇದ್ದಾನೆ, ನನ್ನ ಆತ್ಮೀಯ ಮಿತ್ರನೇ ಇದ್ದಾನೆ. ಅವನಿಗೆ ಯಾವುದು ಕೊಲೆ ಬೆದರಿಕೆ ಬಿಟ್ಟು ನಂದು ಒಂದು ಫೋನ್ ಕಾಲು ಕೂಡ ಅವನಿಗೆ ಮಾಡಿಲ್ಲ. ಸಂಜು ಸಿದ್ದಾಪುರ್ನ ಜನ ಒಪ್ಪಿ ಇವಾಗ ಮತ್ತೊಂದು ಸರಿ ಎಲೆಕ್ಷನ್ಗೆ ಇದು ಮಾಡಿದ್ದಾರೆ. 100%. ಮುಂದಿನ ಏನು ಕೆಲಸಗಳನ್ನ ನಿರೀಕ್ಷೆ ಮಾಡ್ಬೋದು? ಮುಂದೆ ಒಳ್ಳೆ ಕೆಲಸ ಮಾಡ್ತೀನಿ. ಮಳಿಗೆಗಳನ್ನು ಕಟ್ಟಿಸಿದ್ದೀನಿ. ನಮ್ಮಲ್ಲಿ 3-4 ಕೋಟಿ ಜನರು ಹಣ FD ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಎಲ್ಲ ರೈತರು ಸರಿ ಒಳ್ಳೆ ಸಂಪರ್ಕವನ್ನು ಇಟ್ಕೊಂಡು ಒಳ್ಳೆ ಒಡನಾಟ ಇಟ್ಕೊಂಡು ಸೊಸೈಟಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ತಂದಿದ್ದೀನಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಸೊಸೈಟಿ ನಂಬರ್ 1 ಸೊಸೈಟಿ ಇದೆ.